ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರಾಫ್ ಥಿಯರಿಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾವುದು, ಮ್ಯಾಟ್ರಿಕ್ ರೆಪ್ರೆಸೆಂಟೇಷನ್ ಆಫ್ ಗ್ರಾಫ್. ಅವ್ರು ಹೇಗೆ ಕೊಡ್ತಾರೆ ಕ್ವಶನ್, ಒಂದು ಗ್ರಾಫ್ನ ಕೊಡ್ತಾರೆ, ಅದನ್ನು ಮ್ಯಾಟ್ರಿಕ್ಸ್ ಆಗಿ ರೆಪ್ರೆಸೆಂಟ್ ಮಾಡಿ, ಇಲ್ಲ ಮ್ಯಾಟ್ರಿಕ್ಸ್ನ ಕೊಟ್ಬಿಟ್ಟು ಗ್ರಾಫ್ ಆಗಿ ರೆಪ್ರೆಸೆಂಟ್ ಮಾಡಿ ಅಂತ ಕೊಡ್ತಾರೆ. ಸೊ ಇದರಲ್ಲಿ ಎರಡು ಮೆಥಡ್, ಒಂದು ಅಡ್ಜಸೆನ್ಸಿ ಗ್ರಾಫ್, ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ನ ನಾವು ಬರೀಬೇಕು, ಇಲ್ಲ ಅಂತಂದ್ರೆ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ನ ಬರೀಬೇಕು. ಸೊ ಇವಾಗ ಫಸ್ಟ್ ಏನು ಮಾಡೋಣ, ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ರಿಲೇಟೆಡ್ ಎಲ್ಲ ಕ್ವಶನ್ಸ್ ಯಾವ ಥರ ಬರುತ್ತೆ ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಿಲ್ಲ, ಎರಡೇ ಥರ, ಒಂದು ಗ್ರಾಫ್ ಕೊಟ್ಟು ಮ್ಯಾಟ್ರಿಕ್ಸ್, ಇಲ್ಲ ಅಂದ್ರೆ ಮ್ಯಾಟ್ರಿಕ್ಸ್ ಕೊಟ್ಟು ಗ್ರಾಫ್ ಬರೀರಿ. ಈಗ ಗ್ರಾಫ್ ಕೊಟ್ಟಿದ್ದಾರೆ, ಗ್ರಾಫಲ್ಲಿ ಯಾವ್ಯಾವ ವರ್ಟಿಸಸ್ ಇದೆ, ಒಂದು V1, 2 V2, 3 V3, 4 V4. ಸೊ 4. ಸೊ V1, V2, V3 ಮತ್ತೆ V4. ರೋ ಮತ್ತೆ ಕಾಲಮ್ ಎರಡು ಸೈಡು ಬರೀತಾ ಹೋಗ್ಬೇಕು. V1, V2, V3 ಮತ್ತೆ V4. ಈಗ ಒಂದು ವರ್ಟಿಸಿಸ್ ಇಂದ ಇನ್ನೊಂದು ವರ್ಟಿಸಿಸ್ಗೆ ಕನೆಕ್ಷನ್ ಇದ್ರೆ 1 ಅಂತ ಬರೀಬೇಕು, ಇಲ್ಲ ಅಂತ ಅಂದ್ರೆ 0 ಅಂತ ಬರೀಬೇಕು. ಈಗ V1 ನ ಕನ್ಸಿಡರ್ ಮಾಡಿದ್ರೆ V1 ಇಂದ ಎಲ್ಲಿಗೆ ಹೋಗ್ತಾ ಇದೆ, V4 ಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ನೆಕ್ಸ್ಟ್ V1 ಇಂದ ಮತ್ತೆ ಡೈರೆಕ್ಟ್ ಕನೆಕ್ಷನ್ ಇದೆ, V2 ಗಿದೆ. ಮತ್ತೆ V3 ಗೆ ಡೈರೆಕ್ಟ್ ಕನೆಕ್ಷನ್ ಇದೆಯಾ, ಇಲ್ಲ, ಇಂಡೈರೆಕ್ಟ್ ಕನೆಕ್ಷನ್ ಇದೆ. ನನಗೆ ಬೇಕಾದ್ರೆ ಡೈರೆಕ್ಟ್ ಕನೆಕ್ಷನ್. ಸೊ V1 ಇಂದ V4 ಮತ್ತೆ V2, V4 ಮತ್ತೆ V2 ಗೆ, V1 ಇಂದ V2 ಮತ್ತೆ V4 ಗೆ. ಇನ್ನು ಉಳಿದಿರೋದು ಏನು ಮಾಡಬೇಕು, 0 0. ನೆಕ್ಸ್ಟ್ V1 ಆಯಿತು ನನಗೆ. V2, ಸೊ V2 ಇಂದ ಯಾವುದಾದ್ರು ಕನೆಕ್ಷನ್ ಇದೆ, V2 ಇಂದ V1 ಗೆ ಹೋಗ್ತಾ ಇದೆ, V2 ಇಂದ V4 ಗೆ ಹೋಗ್ತಾ ಇದೆ, V2 ಇಂದ V3 ಗೆ ಹೋಗ್ತಾ ಇದೆ. ಎಲ್ಲರಿಗೆ V2 ಇಂದ V1, V2 ಇಂದ V3, V2 ಇಂದ V4. ಸೊ V2 ಇಂದ V2 ಗೆ 0, ಯಾಕಂದ್ರೆ ಯಾವುದೇ ಸೆಲ್ಫ್ ಲೂಪ್ ಇಲ್ಲ. ಸೆಲ್ಫ್ ಲೂಪ್ ಇದ್ರೆ ಅದಕ್ಕೂ ಕೂಡ 1 ಅಂತ ಬರೀಬೇಕಾಗುತ್ತೆ. ನೆಕ್ಸ್ಟ್ V3, ಸೊ V3 ನ ಕನ್ಸಿಡರ್ ಮಾಡಿದ್ರೆ ಎಲ್ಲೆಲ್ಲಿಗೆ ಹೋಗ್ತಾ ಇದೆ, V3 V2 ಬರ್ತಾ ಇದೆ, ಮತ್ತೆ V4 ಗೆ ಎರಡಕ್ಕೂ ಕೂಡ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ V2 ಮತ್ತೆ V4, V1 ಗೆ 0, V3 ಗೆ 0. ಇನ್ನು ಉಳಿದಿರುವಂತದ್ದು ಯಾವುದು, ಒಂದೇ ಒಂದು ವರ್ಟಿಸ್, ಯಾವುದು, V4 ಇದೆ, ಎಲ್ಲೆಲ್ಲಿ ಕನೆಕ್ಷನ್ ಇದೆ, V1 ಗೆ ಡೈರೆಕ್ಟ್ ಕನೆಕ್ಷನ್, V2 ಗೂ ಡೈರೆಕ್ಟ್ ಕನೆಕ್ಷನ್, V3 ಗೂ ಡೈರೆಕ್ಟ್ ಕನೆಕ್ಷನ್. ಸೊ V1, V2, V3, ಸೊ ಮೂರಕ್ಕೂ ಕನೆಕ್ಷನ್ ಗೆ 1, ಇನ್ನು ಉಳಿದಿದ್ದಕ್ಕೆ 0. ಇಷ್ಟೇ. ಏನು ಮಾಡಿದ್ವಿ, ಕೊಟ್ಟಿರುವಂಥ ಗ್ರಾಫನ್ನ ಮ್ಯಾಟ್ರಿಕ್ ರೆಪ್ರೆಸೆಂಟೇಷನ್ ಮಾಡಿದ್ವಿ. ಇದೊಂಚೂರು ಟಫ್ ಇರೋದು. ಹೇಗೆ, ಎಷ್ಟು ವರ್ಟಿಸಿಸು, V1, V2, V3, V4, V5, V6, ಟೋಟಲ್ 6. ಸೊ ಏನು ಮಾಡಬೇಕು, V1, V2, V3, V4, V5, V6. ರೋ ಮತ್ತೆ ಕಾಲಮ್ ಎರಡು ಸೈಡು ಬರ್ಕೊಂತ ಹೋಗ್ಬೇಕು. V1, V2, V3, V4, V5, V6. ಈಗ V1 ನೋಡಿ, V1 ಇಂದ ಎಲ್ಲೆಲ್ಲಿ ಕನೆಕ್ಷನ್ ಇದೆ, V1 ಇಂದ V2 ಗೆ ಡೈರೆಕ್ಟ್ ಕನೆಕ್ಷನ್ ಇದೆ, V1 ಇಂದ V3 ಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಸೆಲ್ಫ್ ಲೂಪ್ ಏನಾದರೂ ಇದೆಯಾ, ಇಲ್ಲ. ಇವಾಗ ಎಲ್ಲೆಲ್ಲಿ ಕನೆಕ್ಷನ್, V2 ಗೆ ಮತ್ತೆ V3 ಗೆ, V2 ಮತ್ತೆ V3 ಗೆ 1 1 ಅಂತ ಬರೀಬೇಕು. ಇನ್ನು ಉಳಿದಿರೋದೆಲ್ಲ 0. ನೆಕ್ಸ್ಟ್ V1 ಆಯಿತು ನನಗೆ, V1 ಆಯಿತು. ಈಗ V2, ಸೊ V2 ನ ನೋಡಿದ್ರೆ V2 ಇಂದ ಎಲ್ಲೆಲ್ಲಿ ಕನೆಕ್ಷನ್ ಇದೆ, V2 ಇಂದ V1 ಗೆ ಕನೆಕ್ಷನ್ ಇದೆ ಡೈರೆಕ್ಟ್. ನೆಕ್ಸ್ಟ್ V2 ಇಂದ V3 ಕನೆಕ್ಷನ್ ಇದೆ, V2 ಇಂದ V2 ಗಿನ ಕನೆಕ್ಷನ್ ಇದೆ. ನೋಡಿ ಸೆಲ್ಫ್ ಲೂಪ್. ಸೊ ಏನು ಮಾಡಬೇಕು, V1, V3, V2, V1, V3, V2, ಇವು ಮೂರಕ್ಕೂ ಕೂಡ ಕನೆಕ್ಷನ್ ಇತ್ತು. ಸೊ ಅದಕ್ಕೆ 1 ಅಂತ ಬರದೆ, ಇನ್ನು ಉಳಿದಿರೋವಂಥದ್ದಕ್ಕೆ 0. ನೆಕ್ಸ್ಟ್ V1 ಆಯಿತು, V2 ಆಯಿತು. ಈಗ ವರ್ಟೆಕ್ಸ್ V3 ಇಂದ ಎಲ್ಲೆಲ್ಲಿ ಕನೆಕ್ಷನ್ ಇದೆ, V1 ಗೆ ಡೈರೆಕ್ಟ್ ಕನೆಕ್ಷನ್ ಇದೆ, V2 ಗೂ ಕೂಡ ಡೈರೆಕ್ಟ್ ಕನೆಕ್ಷನ್ ಇದೆ, ಮತ್ತೆ V4 ಗೆ ಕನೆಕ್ಷನ್ ಇದೆ. ಸೊ V1, V2, V4. ಇಲ್ಲ ಏನಾದರೂ ಸೆಲ್ಫ್ ಲೂಪ್ ಇದೆಯಾ V3 ಗೆ, ಇಲ್ಲ. ಸೊ ಏನು ಮಾಡಬೇಕು, ಇನ್ನು ಉಳಿದಿರುವಂಥದ್ದೆಲ್ಲ 0. V3 ಆಯಿತು. ಇವಾಗ V4, ಸೊ ವರ್ಟೆಕ್ಸ್ V4 ನ ನೋಡಿದ್ರೆ, ವರ್ಟೆಕ್ಸ್ V4 ಗೆ ಎಲ್ಲೆಲ್ಲಿಗೆ ಡೈರೆಕ್ಟ್ ಕನೆಕ್ಷನ್ ಇದೆ, V3 ಗೆ ಡೈರೆಕ್ಟ್ ಕನೆಕ್ಷನ್ ಇದೆ, V5 ಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ V3 ಮತ್ತೆ V5 ಗೆ 1 ಅಂತ ಆಗಬೇಕು. ಏನಾದರೂ ಸೆಲ್ಫ್ ಲೂಪ್ ಇದೆಯಾ, ಇಲ್ಲ. ಸೊ 0 0 0 0. ನೆಕ್ಸ್ಟ್ V5 ನ ಕನ್ಸಿಡರ್ ಮಾಡಿದ್ರೆ V5 ಇಂದ ಎಲ್ಲಿ ಡೈರೆಕ್ಟ್ ಕನೆಕ್ಷನ್ ಇದೆ, V4 ಗಿದೆ. ಸೊ V6 ಗೆ ಯಾವುದೇ ಕನೆಕ್ಷನ್ ಇಲ್ಲ V5 ಇಂದ. ಸೊ V5 ಇಂದ ಕೇವಲ ಒಂದೇ ಒಂದು ಕನೆಕ್ಷನ್ V4 ಗೆ. ಸೊ V4 ಗೆ ಉಳಿದಿರುವಂಥದ್ದೆಲ್ಲ 0, ಯಾಕಂದ್ರೆ V5 ಗೆ ಸೆಲ್ಫ್ ಲೂಪ್ ಕೂಡ ಇಲ್ಲ. ಈಗ ನೆಕ್ಸ್ಟ್ V6 ಇಂದ ಯಾವುದಕ್ಕೂ ಕೂಡ ಎಡ್ಜೆ ಇಲ್ಲ, ಅಂದ್ರೆ ಕನೆಕ್ಟಿವಿಟಿನೇ ಇಲ್ಲ. ಸೊ ಏನು ಮಾಡಬೇಕು, ಎಲ್ಲದಕ್ಕೂ 0 ಅಂತ ಬರೀಬೇಕು. ಇಷ್ಟೇ ಸಿಂಪಲ್. ಇವಾಗ ಏನಾಯ್ತು, ಮೊದಲನೇ ಕಾನ್ಸೆಪ್ಟ್ ಅಂದ್ರೆ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ನ ಬರೆಯೋದು.
ಕೊಟ್ಟಿರೋ ಗ್ರಾಫ್ನ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡೋದು. ಈಗ ನೆಕ್ಸ್ಟ್ ಏನು ಮಾಡೋಣ, ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ನ ತಗೊಂಡು ಗ್ರಾಫ್ ಆಗಿ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ಏನು ಮಾಡಬೇಕು, ಡ್ರಾ ದ ಕರೆಸ್ಪಾಂಡಿಂಗ್ ಗ್ರಾಫ್, ಸಾರಿ ಇಲ್ಲಿ ಗ್ರಾಫ್ ಅನ್ನೋದು ಮಿಸ್ ಆಗಿದೆ, ಕರೆಸ್ಪಾಂಡಿಂಗ್ ಗ್ರಾಫ್ ಟು ಗಿವನ್ ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್. ಒಂದು ಅಡ್ಜಸೆನ್ಸಿ ಮ್ಯಾಟ್ರಿಕ್ಸ್ನ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಗ್ರಾಫ್ನ ಬರೀಬೇಕು. ಹೇಗೆ, ಫಸ್ಟ್ ಮೊದಲನೇದು ಯಾವುದು, ವರ್ಟೆಕ್ಸ್ V1 ಅನ್ನ ಕನ್ಸಿಡರ್ ಮಾಡಿ, ಯಾವುದು V1. ನೆಕ್ಸ್ಟ್ V1 ಇಂದ ಎಲ್ಲೆಲ್ಲಿಗೆ 1 ಅಂತ ಕೊಟ್ಟಿದ್ದಾರೆ, V1 ಮಾತ್ರ ಕನ್ಸಿಡರ್ ಮಾಡಿ. 1 ಮತ್ತೆ 1 ಎಲ್ಲಿ ಕೊಟ್ಟಿದ್ದಾರೆ, V2 ಬಂದಿದೆ, V3 ಗೆ ಬಂದಿದೆ, V2 ಗೆ ಮತ್ತೆ V3 ಗೆ. ಸೊ ಏನು ಮಾಡ್ತೀನಿ, V1 ಇಂದ V2 ಗೆ, ನೆಕ್ಸ್ಟ್ V1 ಇಂದ V3 ಗೆ. ಮತ್ತೆ ಇನ್ನೆಲ್ಲಾದ್ರೂ ಒಂದು ವ್ಯಾಲ್ಯೂ 1 ಅಂತ ಕೊಟ್ಟಿದ್ದಾರೆ ಇಲ್ಲಿ, ಇನ್ನೆಲ್ಲ 0 ಇದೆ ಇರೋಲ್ಲಿ. ಸೊ ಏನು ಮಾಡ್ತೀನಿ, ಇದು ಅಷ್ಟನ್ನು ಕ್ಯಾನ್ಸಲ್ ಔಟ್ ಮಾಡ್ತೀನಿ. ಸಿಂಪಲ್, ಕ್ಯಾನ್ಸಲ್ ಔಟ್ ಮಾಡ್ಕೊಂಡ್ರೆ ನಿಮಗೆ ಮುಂದೆ ಮಾಡೋದಕ್ಕೆ ಈಸಿ. ನೆಕ್ಸ್ಟ್ ಯಾವುದು, V2 ಅಲ್ಲಿ ಎಲ್ಲೆಲ್ಲಿ 1 ಅಂತ ಇದೆ, V1 ಗೆ 1 ಅಂತ ಇದೆ, ಮತ್ತೆ V3 ಗೆ 1 ಅಂತ ಇದೆ. V2 ಇಂದ V1 ಗೆ 1 ಅಂತ ಇದೆ. ಸೊ ಆಲ್ರೆಡಿ ಬರ್ದಾಗಿದೆ, V2 ಇಂದ V1 ಗೆ ಆಲ್ರೆಡಿ ಕನೆಕ್ಷನ್ ಇದೆ. ನೆಕ್ಸ್ಟ್ V2 ಇಂದ V3 ಗೆ, V2 ಇಂದ V3 ಗೆ ಕನೆಕ್ಷನ್, V2 ಇಂದ V3 ಗೆ ಮತ್ತೆ ಇನ್ನೆಲ್ಲಾದ್ರೂ 1 ಅಂತ ಇದೆಯಾ, ಇಲ್ಲ. ಸೊ ಏನು ಮಾಡಬೇಕು, ಮುಗೀತು ಅದು. ಈಗ ನೆಕ್ಸ್ಟ್ V3 ಗೆ ಎಲ್ಲೆಲ್ಲಿ 1 ಇದೆ, 1 2 3 1 ಇದೆ. ಯಾವುದು, V3 ಇಂದ V1 ಆಲ್ರೆಡಿ ಕನೆಕ್ಷನ್ ಇದೆ. V2 ಇಂದ V3, ಸೊ V3 ಅಲ್ವಾ, V3 ಇಂದ V2 ಗೆ, V3 ಇಂದ V2 ಗೂ ಕೂಡ ಕನೆಕ್ಷನ್ ಇದೆ. V3 ಇಂದ V4, ನೆಕ್ಸ್ಟ್ ಮತ್ತಿನ್ನೆಲ್ಲಾದ್ರೂ ಇದೆಯಾ, ಇಲ್ಲ. ಸೊ R1 ಕ್ಯಾನ್ಸಲ್. ನೆಕ್ಸ್ಟ್ V4 ನ ಕನ್ಸಿಡರ್ ಮಾಡಿದ್ರೆ 1 ಎಲ್ಲಿದೆ, ಇಲ್ಲಿದೆ ಮತ್ತೆ ಇಲ್ಲಿದೆ. ಸೊ V4 ಇಂದ V3 ಗೆ ಕನೆಕ್ಷನ್ ಇದೆ. ನೆಕ್ಸ್ಟ್ V4 ಇಂದ V5, ನೆಕ್ಸ್ಟ್ ಇನ್ನೆಲ್ಲಾದ್ರೂ 1 ಇದೆಯಾ, ಇಲ್ಲ. ಸೊ ಕ್ಯಾನ್ಸಲ್. ಇನ್ನು ಉಳಿದಿರೋದು ಒಂದೇ ಒಂದು ವರ್ಟೆಕ್ಸ್, ಯಾವುದು, V5. ಸೊ V5 ಅಲ್ಲಿ ಎಲ್ಲಿ 1 ಇದೆ, ಇಲ್ಲಿ ಮತ್ತೆ ಇಲ್ಲಿ. ಅಂದರೆ V5 ಇಂದ V4 ಆಲ್ರೆಡಿ ಕನೆಕ್ಷನ್ ಇದೆ. ನೆಕ್ಸ್ಟ್ V5 ಇಂದ V5 ಗೆ, ಅಂದರೆ ಸೆಲ್ಫ್ ಲೂಪ್, V5 ಇಂದ V5. ಸೊ ಆ್ಯರೋನ ಹಾಕಬಾರ್ದು. ಆ್ಯರೋನ ಯಾಕೆ ಹಾಕಬಾರ್ದು ಅಂದರೆ ನಮಗೆ ಕೊಟ್ಟಿರುವಂಥದ್ದೇನೋ ಯೂನಿಡೈರೆಕ್ಷನಲ್ ಕ್ವಶನ್ ಅನ್ನು ಕೊಟ್ಟು ನಾವಿಲ್ಲಿ ಆ್ಯರೋಸ್ಗಳನ್ನು ಯೂಸ್ ಮಾಡಬಾರ್ದು. ಆ್ಯರೋಸ್ನ ಯಾಕೆ ಯೂಸ್ ಮಾಡಬಾರ್ದು ಅಂದರೆ ಇದು ಡೈರೆಕ್ಟೆಡ್ ಗ್ರಾಫ್ ಅಲ್ಲ. ಡೈರೆಕ್ಟೆಡ್ ಗ್ರಾಫ್ ಅಂದರೆ ಒಂದೇ ಕಡೆ ಹೋಗುತ್ತೆ. ಈಗ V1 ಇಂದ V2 ಹೋದರೆ ಮತ್ತೆ V2 ಇಂದ V1 ಗೆ ಬರೋದು ಕಷ್ಟ. ಅದಕ್ಕೋಸ್ಕರ ಇದೇನಿದು ಡೈರೆಕ್ಟೆಡ್ ಗ್ರಾಫ್ ಅಲ್ಲ. ಅದಕ್ಕೆ ಏನು ಮಾಡಬೇಕು, ಇಲ್ಲೂ ಕೂಡ ಹೀಗೆ ಆ್ಯರೋನ ಕೊಡಬಾರ್ದು, ಅಷ್ಟೇ. ಸಿಂಪಲ್. ಏನು ಮಾಡಿದ್ವಿ, ಗ್ರಾಫಿಂದ ಮ್ಯಾಟ್ರಿಕ್ಸ್ಗೆ, ಮ್ಯಾಟ್ರಿಕ್ಸಿಂದ ಗ್ರಾಫ್ಗೆ ಎರಡೂ ಥರದ ಕ್ವಶನ್ ಅನ್ನು ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.